ನಮಸ್ಕಾರ NM ನ್ಯೂಸ್ಗೆ ಸ್ವಾಗತ. ಏನಪ್ಪ ಅಂದ್ರೆ RCB ಒಳಗೆ ರಿಟರ್ನ್ ಮಾಡಿದಾರಲ್ಲ, ರಿಟರ್ನ್ ಅಂದ್ರೆ ವಾಪಸ್ ಇಟ್ಕೊಂಡಿದ್ದ ಪ್ಲೇಯರ್ಸ್ ಒಳಗೆ ಇಬ್ಬರು ಪ್ಲೇಯರ್ಸ್ ಮಾತ್ರ ಅನ್ನಾವುತ್ ಅದಾರ್ರಿ. ಆ ಪ್ಲೇಯರ್ಸ್ ಮಾತ್ರ ಬೆಂಕಿ ಬೊಬಲಾದಿ ಅಂತಾರಲ್ಲ ಹಂಗದ. ಯಾರಂತ ನಿಮಗೆ ಗೊತ್ತಿರ್ಬೇಕು, ರೋಮಿಯರ್ ಶೆಪರ್ಡ್ ಮತ್ತು ಟಿಮ್ ಡೇವಿಡ್. ಅವ್ರಿಗೆ ಇಷ್ಟ ಅಮೌಂಟ್ ಬೇಕು ಇಷ್ಟ ಬೇಕು ಅಂತ ಕೇಳಲಿಲ್ಲ ಅವರು. ನಮ್ಮನ್ನು RCB ಟೀಮ್ ಉಳಿಸ್ಕೋ ಆತೈತೆ ಅನ್ನೋದು ಒಂದು ಹೆಮ್ಮೆ ಅಂತ ಆಡಕತ್ತಾರ ಅವರು. ನಮಗೆ ಬ್ಯಾಡಪ್ಪ ನಿಮ್ಮ ಟೀಮ್ ಅಂತೇಳಿ ಏನಾರ ಅವರು ಹೊರಗಡೆ ಹೋಗಿ ಹರಾಜಕ್ಕೆ ಹೋಗಿರ ಮಿನಿಮಮ್ ಇಲ್ಲಾಂದ್ರೂ ಒಬ್ಬೊಬ್ಬ 15 ಕೋಟಿ ಮಟ್ಟ ಹೊಕ್ಕಿರವರು. ಆದರೆ ಇಲ್ಲಿ ಎಷ್ಟೆಷ್ಟು ಕೋಟಿಗೆ ಅದಾರು, ಬರೀ 3 ಕೋಟಿ 3.5 ಕೋಟಿಗೆ ಇಬ್ಬರು. ಟಿಮ್ ಡೇವಿಡ್ 2.5 ಕೋಟಿ, ರೋಮಿಯರ್ ಶೆಪರ್ಡ್ 300 ಕೋಟಿ, ಅಂದ್ರೆ 3 ಕೋಟಿ. ಏನಾತಂದ್ರೆ ಈಗ ಅವ್ರು ಏನಾರು ನಮಗೆ RCB ಬ್ಯಾಡಪ್ಪ ಅಂದಿರ ಹೋಗಿರ ಮಾರ್ಕೆಟ್ದಾಗ ಅವ್ರಿಗೆ ಇನ್ನೂ ವ್ಯಾಲ್ಯೂ ಆಕ್ಕಿತ್ತು. ಆದ್ರೆ ಅವ್ರು ನಮ್ಮ RCBನ ನಮ್ಮನ್ನು ರಿಟರ್ನ್ ಮಾಡ್ಕೊಂಡೈತೆ ಅಂಥೇಳಿ RCBದವ್ರು ನಮ್ಮನ್ನು ಉಳಿಸ್ಕೋತಾರ ಅಂಥೇಳಿ ಅವ್ರ ಬೇರೆ ಟೀಮಿಗೆ ಹೋಗೋ ಆಸೆನೇ ಇಲ್ಲ ಅವ್ರಿಗೆ. ಇಂಥದ್ದಾಗೈತಿ. ಅವರಿಬ್ಬರು ಬೆಂಕಿ ಆಟಗಾರರದಾರ ಅಂತೇಳಿ ನಮ್ಮ DK ಸಾಹೇಬ್ಗೆ ಗೊತ್ತೈತಿ. ಅದಕ್ಕಾಗಿ ಅವರಿಬ್ಬರನ್ನೂ ಉಳಿಸ್ಕೊಂಡಾನು. ಅವರಿಬ್ಬರನ್ನೂ ರಿಟರ್ನ್ ಮಾಡ್ಕೊಂಡಿದ್ದು ಒಳ್ಳೆ ಕೆಲಸ ಅಂತ ನೋಡ್ರಿ. ಯಾಕಂದ್ರೆ ಒಬ್ಬ ಆಟದಾಗ ನಿಂತಾನಂದ್ರೆ ಮಿನಿಮಮ್ 50 ರನ್ನರು ಹೊಡೆದು ಹೋಗೋತಾನ. ಸೋಲೋ ಮ್ಯಾಚ್ ಗೆಲ್ಲಿಸಿ ಹೋಗೋ ಹಡಿಸಿ ಮಕ್ಕಳದಾರ ಅವರಿಬ್ಬರು. ಟಿಮ್ ಡೇವಿಡ್, ರೋಮಿಯರ್ ಶೆಪರ್ಡ್ ಭಾಳ ಅನಾಹುತ್ ಪ್ಲೇಯರ್. ಯಾಕಂದ್ರೆ ಈ ಸಲ ಕಪ್ ಹೊಡ್ಯಾಕ ಅವ್ರದ್ದು ಒಂದು ಇದೈತಿ, ಸ್ಥಾನ ಐತೆ ಅಂತಾರಲ್ಲ. ಮತ್ತು ಸಾಲ್ಟ್ ಕೂಡ ಅವನು ರಿಟರ್ನ್ ಮಾಡ್ಕೊಂಡಾರೆ. ಯಾಕಂದ್ರೆ ಅವ್ನು ಬೇಕಾ ನಮಗಂತೇಳಿ ಮುದ್ದಂ ಬಿಟ್ಕೊಂಡಾರ ಅವನು. ಆದರೆ ಇನ್ನೊಂದು ಏನಂದ್ರೆ ರೀ, ವಿರಾಟ್ ಕೊಹ್ಲಿ ಜೊತೆ ಒಬ್ಬ ಇರ್ತಿದ್ದಲ್ರಿ, ಚಿತ್ತಾರ ಅಂತೇಳಿ, ಸುನಿಲ್ ಚಿತ್ತಾರನೂ ಏನೋ ಇತ್ತಿರಲ್ಲ. ಖರೆ ಅವ್ನು ಪಾಪ RCB ಕಡೆಯಿಂದ ಬಿಟ್ಟರು. ಅವೇನು ಅದಕ್ಕೋಸ್ಕರ ಏನು ಇದು ಬೇಸರ ಮಾಡ್ಕೊಂಡಿಲ್ಲ. ಖರೆ RCB ಅಂದ್ರೆ ಒಂದು ಕ್ರೇಜ್ ಇದ್ದಂಗೆ ಅಂತ ಅವ ಹೇಳಿದಾನು. ಆದ್ರೆ ಅಂಥದ್ರಾಗೂ ಈ ಸದ್ಯ ಏನಂದ್ರೆ ಈ ಟಾಪಿಕ್ ಹೇಳತ್ತಿಲ್ಲ ನಿಮಗೆ. ರೋಮಿಯರ್ ಶೆಪರ್ಡ್, ಟಿಮ್ ಡೇವಿಡ್ ಇವ್ರನ್ನ ರಿಟರ್ನ್ ಮಾಡ್ಕೊಂಡಾರಲ್ಲ, ಈ ಹಡಿಸಿ ಮಕ್ಕಳು ಹೊಡಿ ಕಡಿ ಗೊತ್ತಾತ್ಲ ನಿಮಗೆ. ಹೊಡಿ ಕಡಿ RCB ಅಭಿಮಾನಿಗಳಿಗೆ ಇಂಥವ್ರ ಬೇಕು. ಕೊಟ್ಟ ಬಂದು ನಿತ್ತಲು ಹೊಡೆದ್ರು ಹೋಗ್ಬೇಕು, ಔಟ್ರ ಆಗ್ಬೇಕು. ಇಂಥ ಖತರ್ನಾಕ್ ಹಡಿಸಿ ಮಕ್ಕಳು ಬೇಕು ನಮ್ಮ RCB. ಇಲ್ದರ ಕಪ್ ತನಕ ನಾವು ಇಟ್ಟು ಮಟಾನು ಒಟ್ಟ ಗೆಲ್ಲತ್ರಿಕಿಲ್ಲ. ಅದನ್ನು ನಮ್ಮ ವಿರಾಟ್ ಕೊಹ್ಲಿ ಪಾಪ ನನಸಾಕ್ತಿರ್ಕಿಲ್ಲ. ಅವ್ನು ಕಣ್ಣಾಗ ಕಣ್ಣೀರು ನೋಡಿದ್ವು ನಾವು. 18 ವರ್ಷಕ್ಕೆ 18 ಅವ್ನು 18 ನಂಬರ್ ಜರ್ಸಿಗೆ ಕಪ್ ಗೆದ್ದವ. ಅದು ಇವ್ರಿಂತ ಸಾಧ್ಯ ಆಗೈತಿ. ಅದಕ್ಕೋಸ್ಕರ ಇವ್ರನ್ನ ಇಟ್ಕೊಂಡಿದ್ದು ಒಳ್ಳೇದಾಗೈತೆ ಅಂತ ಅನ್ಕೊಂಡವನು. ಯಾಕಂದ್ರೆ ಅವ್ರ ನಿತ್ರ ಅದೇನೋ ಅಂತಾರಲ್ಲ, ಸ್ಟೇಡಿಯಮ್ನ ಅಲ್ಲಾಡಿಸ್ದಂಗೆ ಅವರು. ಚೆನ್ನೈದವ್ರು ಇನ್ನಾದರೂ ನಡಕ್ತಾರೆ ರೋಮಿಯರ್ ಶೆಪರ್ಡ್ಗೆ. ನಮ್ಮ ಅಪ್ಪಾಲಿ ಸುಳಿ ಮಗ ಅಂತಾರೆ ಅವ್ರು. ಗೊತ್ತಾತ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ರೋಮಿಯರ್ ಶೆಪರ್ಡ್ ಮತ್ತು ಟಿಮ್ ಡೇವಿಡ್ ನಮ್ಮ RCB ಟೀಮ್ ಒಳಗೆ ಉಳಿದಿದ್ದನ ಚಲೋ ಅಂತ ಅನ್ನೋರು ಕಮೆಂಟ್ ಮಾಡಿರಿ, ಬ್ಯಾಡ ಅನ್ನೋರು ಕಮೆಂಟ್ ಮಾಡಿರಿ. ಆದ್ರೆ ಅವರಿಬ್ಬರು ಇದ್ದಿದ್ದು ಒಳ್ಳೇದಂತ ನನ್ನ ಅನಿಸಿಕೆ ಈ ನ್ಯೂಸ್ ಒಳಗೆ. ಅದಕ್ಕೆ ಹೇಳಿ ಅವರಿಬ್ಬರು ಇಟ್ಕೊಂಡಿದ್ದು ಚಲೋ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ನ್ಯೂಸ್ ಚಾನಲ್ ಬೆಳೆಸ್ರಿ, ದಯವಿಟ್ಟು ಬೆಳೆಸ್ರಿ. ಇದೇ ರೀತಿ ನಮ್ಮ ವಿಡಿಯೋ ನೋಡಿರಿ ಪ್ಲೀಸ್.